ಶಿವರಾತ್ರಿಯ ಜಾಗರಣೆ ಕಾರ್ಯಕ್ರಮ ಈಗ ಮುಕ್ತಾಯವಾಗಿದ್ದು ಈಗ ದೇವರ ದರ್ಶನಕ್ಕೆ ಭಕ್ತಾದಿಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ಜಾಗರಣೆ ಮುಕ್ತಾಯ ಆದ ನಂತರದಲ್ಲಿ ಈಗ ದೇವರಿಗೆ ವಿಶೇಷ ಅಭಿಷೇಕ ಮಹಾಮಂಗಳಾರತಿ ಆಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಮಲ್ಲೇಶ್ವರಂನಿರುವಂತಹ ನಂದಿತೀರ್ಥ ದೇವಸ್ಥಾನದಲ್ಲಿದ್ದೀನಿ. ಈಗಾಗಲೇ ಏನು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಜಾಗರಣೆ ಕಾರ್ಯಕ್ರಮ ಇತ್ತು. ಜಾಗರಣೆ ಮುಗಿದ ನಂತರದಲ್ಲಿ ದೇವರಿಗೆ ವಿಶೇಷ ಅಭಿಷೇಕವನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಅಭಿಷೇಕ ಆದ ನಂತರದಲ್ಲಿ ಮಹಾಮಂಗಳಾರತಿ ಆಯಿತು. ಈಗ ಮಹಾಮಂಗಳಾರತಿಗೆ ಭಕ್ತಾದಿಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸಿರುವಂಥದ್ದು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಏನು ಭಜನೆ ಮತ್ತು ಜಾಗರಣೆ ಕಾರ್ಯಕ್ರಮದಲ್ಲಿ ಭಕ್ತರು ತೊಡಗಿಸಿಕೊಂಡಿದ್ದರು. ಈಗ ಸಂಪೂರ್ಣವಾಗಿ ಏನು ಜಾಗರಣೆ ಮುಕ್ತಾಯವಾಗಿ ಈಗ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು. ಅಂದರೆ ಬೆಂಗಳೂರಿನ ಪ್ರಸಿದ್ಧ ದಕ್ಷಿಣಮುಖಿ ನಂದಿತೀರ್ಥ ದೇವಸ್ಥಾನದಲ್ಲಿ ರಾತ್ರಿ ಇಡೀ ಕೂಡ ಆ ಜಾಗರಣೆಯಲ್ಲಿ ಭಕ್ತರು ತೊಡಗಿಸಿಕೊಂಡಿದ್ದರು. ಈಗಾಗಲೇ ಜಾಗರಣೆ ಮುಕ್ತಾಯ ಆದ ನಂತರದಲ್ಲಿ ಸುಮಾರು ಬೆಳಗ್ಗೆ 4:15 ಗಂಟೆಗೆ ಜಾಗರಣೆ ಮುಕ್ತಾಯಾಗಿ ದೇವರಿಗೆ ಅಭಿಷೇಕ ಕೂಡ ಆಗಿರುವಂಥದ್ದು. ಸರಿಯಾಗಿ 6 ಗಂಟೆ ಸುಮಾರಿಗೆ ಮಹಾಮಂಗಳಾರತಿಯ ಸೇವೆಯನ್ನು ಕೂಡ ಆಗಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು. ಶಿವರಾತ್ರಿಯ ಒಂದು ಜಾಗರಣೆಯನ್ನು ಮುಗಿಸಿ ಭಕ್ತರು ಭಕ್ತಿಯಿಂದ ದೇವರ ದರ್ಶನವನ್ನು ಕೂಡ ಮಾಡ್ತಿರುವಂಥದ್ದು. ನಂದಿತೀರ್ಥ ದೇವರ ದರ್ಶನಕ್ಕೆ ಈಗಾಗಲೇ ಸಾಲುಗಟ್ಟಿ ಭಕ್ತಾದಿಗಳು ನಿಂತ್ಕೊಂಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಹಾಗಿದ್ರೆ ಯಾವ ರೀತಿಯಾದಂತಹ ಪೂಜೆಗಳಾಯಿತು, ನಂದಿತೀರ್ಥ ದೇವರಿಗೆ ವಿಶೇಷ ಪೂಜೆಗಳು ಏನೆಲ್ಲ ನಡೀತು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ನಂದಿತೀರ್ಥ ದೇವಸ್ಥಾನದ ಅರ್ಚಕರು ಪ್ರಸನ್ನ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಜಾಗರಣೆ ಮುಕ್ತಾಯವಾಗಿದೆ. ಈಗಾಗಲೇ ಏನು ಮಹಾಮಂಗಳಾರತಿ ಆಗಿರುವಂಥದ್ದು, ಭಕ್ತಾದಿಗಳು ಕೂಡ ಸಾಲುಗಟ್ಟಿ ಈಗ ದರ್ಶನಕ್ಕೆ ನಿಂತಿದ್ದಾರೆ. ಹೇಗಾಯಿತು ಪೂಜೆ, ಜಾಗರಣೆ, ಶಿವರಾತ್ರಿ ಹಬ್ಬದ ಬಗ್ಗೆ ಹೇಳೋದಾದರೆ? ಅಂದರೆ ನಾವು ಏನು ಒಂದು ಯೋಜನೆ ಹಾಕೊಂಡಿರೋ ಪ್ರಕಾರ ಇವತ್ತು ಕೊನೆ ಜಾವದ ರುದ್ರಾಭಿಷೇಕ ಬೆಳಗ್ಗೆ 4 ಗಂಟೆಗೆ ಶುರುವಾಗಿದೆ. ಪಂಚಾಮೃತ ಅಭಿಷೇಕವೆಲ್ಲವಾಗಿ ರುದ್ರಾಭಿಷೇಕವಾಗಿ ಅಲಂಕಾರವಾಗಿದೆ. ಅಲ್ಲಿವರೆಗೂ ಸಹ ಮಹಾಮಂಗಳಾರತಿ ದೀಪಾರಾಧನೆ ಅಂತ ಹೇಳ್ತೀವಿ, ಷೋಡಶ ದೀಪಾರಾಧನೆ ಅಂತ ಹೇಳ್ತೀವಿ. ಏಕಾರತಿ, ದ್ವಿಯಾರತಿ, ಪಂಚಾರತಿ, ರಥಾರತಿ, ಆ ಥರ ಒಂದು 12-13 ಬಗೆಯ ಆರತಿಗಳಿರ್ತದೆ. ಆ ಆರತಿಗಳಿಂದೆಲ್ಲ ಸ್ವಾಮಿಯನ್ನು ಪೂಜೆ ಮಾಡಿ ಆನಂತರ ಮಹಾಮಂಗಳಾರತಿ ಮಾಡಿ ಅಲ್ಲಿವರೆಗೂ ಸಹ ಈ ಭಕ್ತಾದಿಗಳೆಲ್ಲ ತದೇಕ ಚಿತ್ತದಿಂದ ಕೂತ್ಕೊಂಡು ಒಂದೇ ಒಂದು ಕಡ್ಡಿ ಶಬ್ದನೂ ಆಗದ ರೀತಿಯಲ್ಲಿ ನಿಶಬ್ದರಾಗಿ ಕುಳಿತುಕೊಂಡು ಆ ಆರತಿಗಳನ್ನೆಲ್ಲ ವೀಕ್ಷಣೆ ಮಾಡಿ, ಆ ರುದ್ರ ಪಾರಾಯಣಗಳನ್ನೆಲ್ಲ ವೀಕ್ಷಣೆ ಮಾಡಿ, ಜೊತೆಗೆ ಭಜನೆಯನ್ನು ಸಹ ಕೇಳಿಕೊಂಡು ಆ ಶಿವಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈಗ ಮಹಾಮಂಗಳಾರತಿ ಮುಗಿದಿದೆ. ಸಾಲುಗಟ್ಟಲು ಬರ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಸಾಲುಗಟ್ಟಲು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ, ಬಂದು ತೀರ್ಥ ಪ್ರಸಾದವನ್ನೆಲ್ಲ ಸ್ವೀಕರಿಸ್ತಾ ಇದ್ದಾರೆ. ಓಕೆ, ಎಷ್ಟು ಗಂಟೆವರೆಗೆ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ, ಸಮಯ ಎಲ್ಲಿವರೆಗಿದೆ ಅನ್ನುವಂಥದ್ದು? ಅಂದರೆ ಇವತ್ತು ಸಂಪೂರ್ಣವಾಗಿ ಸುಮಾರು ರಾತ್ರಿ ಒಂದು 10 ಗಂಟೆವರೆಗೂ ದರ್ಶನ ಇರ್ತದೆ ಇವತ್ತು. ಓಕೆ, ಸರಿ, ಸುಮಾರು ಅಂದಾಜು ಎಷ್ಟು ಜನ ಭಕ್ತರು ಜಾಗರಣೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಪಾಲ್ಗೊಂಡಿದ್ರು, ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಅನ್ನುವಂಥದ್ದು? ಸಾಮಾನ್ಯವಾಗಿ ಒಂದು ಈ ಒಳಗಡೆ ಕೂರಲಿಕ್ಕೆ ಒಂದು 1000 ಜನದೊಳಗೆ ಕೂರಕ್ಕೆ ಅವಕಾಶ ಇರ್ತದೆ. ತುಂಬ ಜನ ಭಕ್ತಾದಿಗಳು ಮೇಲ್ಭಾಗದಲ್ಲೆಲ್ಲ ನಿಂತ್ಕೊಂಡಿರ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಏನಂದರೆ ಕೆಲವು ಭಕ್ತಾದಿಗಳು ಯಾರು ಅವ್ರ ಅಪೇಕ್ಷೆ ಮೇರೆಗೆ ಅವರು ಕೂತ್ಕೋತಾರೆ ವಿನಃ ನಾವು ಯಾರನ್ನೂ ಬಲವಂತ ಮಾಡಲ್ಲ. ನಾವು ಧ್ಯಾನ ಮಾಡಬೇಕು, ಜಾಗರಣೆ ಮಾಡಬೇಕು ಅಂತ ಹೇಳಿ ಕೂತ್ಕೋತಾರೆ. ಕೆಲವರು ಭಕ್ತಾದಿಗಳು ತುಂಬ ಗಡಿಬಿಡಿ ದೂರದಿಂದ ಬಂದಿರ್ತಾರೆ. ಅವರಿಗೆ ನಾನಾ ರೀತಿಯ ಕೆಲಸ ಕಾರ್ಯಗಳಿರ್ತದೆ. ಸ್ವಾಮಿಯ ದರ್ಶನ ಮಾಡಿ ಹೋಗೋಣ ಅಂತ ಸದುದ್ದೇಶದಿಂದ ಬಂದು ಸಾಲಿನಲ್ಲಿ ಬಂದು ದರ್ಶನ ಮಾಡಿ ಹೋಗ್ತಾ ಇರ್ತಾರೆ. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋರು, ಅಭಿಷೇಕವನ್ನು ನೋಡೋರು, ಜಾಗರಣೆ ಮಾಡೋರು ಅವರೆಲ್ಲ ಕೂತಿರ್ತಾರೆ. ಓಕೆ, ಇನ್ನು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಅಭಿಷೇಕ ಮತ್ತು ಮಹಾಮಂಗಳಾರತಿ ಆಗಿರುವಂಥದ್ದು. ಮತ್ತು ಯಾವ ರೀತಿಯಾಗಿ ಪೂಜೆಗಳಾಗುತ್ತೆ ಬೆಳಗ್ಗೆ 10 ಗಂಟೆಗೆ ಅಥವಾ ಮಧ್ಯಾಹ್ನ ಅಥವಾ ಇವತ್ತು ಸಂಜೆಗೆ ಏನೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನೋ? ಈಗ ಈ ಮಹಾಮಂಗಳಾರತಿ ಪೂಜೆ ಆದಮೇಲೆ ಇನ್ನೇನು ಅಂದರೆ ಈ ಒಂದು ಜಾಗದ ಮಹಾ ದೊಡ್ಡ ಹಬ್ಬ ಅಂತಂದರೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಗೆಳೆಯರ ಬಳಗದ ವತಿಯಿಂದ ಕಾಡುಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವವಿರ್ತದೆ. ಈ ಬ್ರಹ್ಮರಥೋತ್ಸವ ಅಂದರೆ ಸಾಮಾನ್ಯವಾಗಿ ಇಲ್ಲಿನ ಸ್ಥಳೀಯ ಭಕ್ತಾದಿಗಳಿಗಿನ್ನ ಹೊರಗಡೆಯಿಂದ ಬರೋ ಭಕ್ತಾದಿಗಳೇ ಜಾಸ್ತಿ. ಯಾಕೆಂದರೆ ಕಾಡುಮಲ್ಲೇಶ್ವರ ತುಂಬ ಜನ ಹಳ್ಳಿಲಿರ್ತಕ್ಕಂತಹ ಜನಗಳ ಭಕ್ತಾದಿಗಳೆಲ್ಲ ಮನೆ ದೇವರಾಗಿರ್ತಾರೆ. ಹಾಗಾಗಿ ವರ್ಷದಲ್ಲಿ ಒಮ್ಮೆ ಈ ಬ್ರಹ್ಮರಥೋತ್ಸವಕ್ಕೆ ಯಾರು ಬರ್ತೀನಿ ಅಂತ ಭಕ್ತಾದಿಗಳು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಇವತ್ತು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಇವತ್ತು. ಹಾಗಾಗಿ ಯಾವುದೇ ಪೂಜೆಗಳಿರೋದಿಲ್ಲ. ಅಂದರೆ ಬಂದವರಿಗೆ ದರ್ಶನ, ತೀರ್ಥ ಪ್ರಸಾದ ವಿನಿಯೋಗವಿರ್ತದೆ ವಿನಃ ಯಾವುದೇ ರೀತಿಯಾದ ಪೂಜೆ ಇರಲ್ಲ. ಸುಮಾರು ಒಂದು ಮಧ್ಯಾಹ್ನ ಕಾಲದಲ್ಲಿ ಬ್ರಹ್ಮರಥೋತ್ಸವ ಪ್ರಾರಂಭವಾಗ್ತದೆ. ಈ ಮಲ್ಲೇಶ್ವರಮ ರಾಜಬೀದಿಗಳಲ್ಲೆಲ್ಲ ಬ್ರಹ್ಮರಥೋತ್ಸವ ಎಲ್ಲ ಒಂದು ಭಕ್ತಾದಿಗಳಿಗೂ ದರ್ಶನ ಕೊಡ್ತದೆ ರಥೋತ್ಸವದ ಮೂಲಕ. ಧನ್ಯವಾದಗಳು ಸರ್.
ಇದಿಷ್ಟು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಪ್ರಸನ್ನ ಭಟ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.